ಧರ್ಮಸ್ಥಳದಲ್ಲಿ ನಡೀತಾ ಇರುವ ಉತ್ಖನನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ಉತ್ಖನನ ಪ್ರಕ್ರಿಯೆ ಹಾಗೆ ತನಿಖೆ ಬಗ್ಗೆ ಪ್ರತಿನಿತ್ಯವೂ ಒಂದಲ್ಲ ಒಂದು ಎಕ್ಸ್ಕ್ಲೂಸಿವ್ ಹಾಗೆ ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದೆ. ಅದರ ಭಾಗವಾಗಿ ಧರ್ಮಸ್ಥಳ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಕ್ಷಣದ ಅತಿ ದೊಡ್ಡ ಸುದ್ದಿಯೊಂದನ್ನ ಕರ್ನಾಟಕ ಪ್ರೈಮ್ ಟೈಮ್ ನ ಭಾಗವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ರತ್ನಗಿರಿಯಲ್ಲಿ ಅಸಲಿಗೆ ಇವತ್ತು ನಡೆದಿದ್ದಾದ್ರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಸುದ್ದಿ. ಅಧಿಕಾರಿಗಳ ಮುಂದೆ ಮುಸುಕುಧಾರಿ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದ. ಕೇರಳದ ಮಹಿಳೆಯ ಶವವನ್ನ ರತ್ನಗಿರಿ ಬಳಿಯಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆ ನೀಡಿದಂತೆ ಈ ಮುಸುಕುದಾರಿಯ ಇವತ್ತಿನ ಈ ಉತ್ಸಾಹವನ್ನ ಕಂಡು ಉತ್ಖನನ ಕಾರ್ಯವನ್ನ ಕೂಡ ಜೆಸಿಬಿ ತರಿಸಿ ಹಿಟಾಚಿ ತರಿಸಿ ಆರಂಭ ಮಾಡೇ ಬಿಟ್ರು ಎಸ್ಐಟಿ ಅಧಿಕಾರಿಗಳು. ಮೊದಲು ತೋರಿಸಿದ ಜಾಗದಲ್ಲೇ ಉತ್ಖನನ ಕಾರ್ಯ ನಡೆಯಿತು. 20 ಅಡಿ ಅಗಲ 10 ಅಡಿ ಆಳದವರೆಗೆ ಉತ್ಖನನ ನಡೆಸಲಾಯಿತಾದ್ರೂ ಕೂಡ ಶವ ಸಿಗಲಿಲ್ಲ, ಮೂಳೆ ಹೊರಗೆ ಬರಲಿಲ್ಲ. ಸಿಕ್ಕಿದ್ದೇನು ಮತ್ತದೇ ಮಣ್ಣು. ಹೀಗಾಗಿ ಸಪ್ಪೆ ಮೋರೆ ಹಾಕೊಂಡು ಇದೀಗ ಎಸ್ಐಟಿ ಜೊತೆಯಲ್ಲಿ ವಾಪಸ್ ತೆರಳಿದ್ದಾನೆ ಮುಸುಕುದಾರಿ. ಪ್ರತಿನಿತ್ಯ ಹೊಸ ಹೊಸ ಜಾಗಗಳನ್ನ ತೋರಿಸ್ತಾ ಇದ್ದಾನೆ. ಪ್ರತಿನಿತ್ಯ ಎಸ್ಐಟಿ ಅಧಿಕಾರಿಗಳು ಈತ ತೋರಿಸಿದ ಜಾಗದಲ್ಲೆಲ್ಲವೂ ಕೂಡ ಅದು ಅರಣ್ಯ ಭಾಗವಾದರೂ ಸರಿ ಅಥವಾ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಭಾಗವಾದರೂ ಸರಿ ಅಂತ ಹೇಳಿ ಈತ ತೋರಿಸಿದ ಜಾಗವನ್ನೆಲ್ಲ ಉತ್ಖನನ ಮಾಡುತ್ತಿದ್ದಾರೆ. ಆದ್ರೆ ಸಿಕ್ತಿರೋದು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರದ ಮಣ್ಣೆ ಹೊರತು ಮೂಳೆಗಳಲ್ಲ. ಕೇರಳ ಮೂಲದ ಮಹಿಳೆಯ ಶವ ಹುಟ್ಟಿಟ್ಟಿದ್ದಾಗಿ ಈತ ಹೇಳಿಕೆಯನ್ನ ನೀಡಿದ್ದ. ಆದ್ರೆ ಅಲ್ಲಿ ಸಿಕ್ಕಿದ್ದು ಕೂಡ ಕರ್ನಾಟಕದ್ದೇ ಮಣ್ಣು. ಡೀಟೇಲ್ಸ್ ನನ್ನ ಕಲಿಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ನೂರಾರು ಶವಗಳು, ಅಪ್ರಾಪ್ತ ಹೆಣ್ಣು ಮಕ್ಕಳು, ಹೀಗೆ ಅಲ್ವಾ ಈತ ಪ್ರಾರಂಭಿಕ ಹಂತದಲ್ಲಿ ಹೇಳಿಕೆಯನ್ನ ನೀಡಿದ್ದು. ಈ ಉತ್ಖನನ ಪ್ರಾರಂಭ ಆದಾಗ್ಲೂ ಕೂಡ ಜನ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು. ಹೌದಾ, ಧರ್ಮಸ್ಥಳದ ಮಣ್ಣಿನ ಒಳಗಿಂದ ಮೂಳೆಗಳ ರಾಶಿ ಎದ್ದು ಬರುತ್ತಾ ಅಂತ ಹೇಳಿ ಇವತ್ತು ಕೇರಳ ಮೂಲದ ಮಹಿಳೆಯ ಮೂಳೆಯನ್ನ ಹುಡ್ಕೊಡ್ತೀನಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮತ್ತದೇ ಧರ್ಮಸ್ಥಳದ ಕರ್ನಾಟಕದ ಮಣ್ಣನ್ನ ಕೊಟ್ಟಾಯಿತು. ಹೇಗ್ ನಡೀತಿದೆ ತನಿಖೆ, ಹಾಗೆ ಈತನ ಈ ಹೇಳಿಕೆಗಳು ಸುಳ್ಳಾಗ್ತಿರೋರು ತನಿಖೆ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿದೆ, ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ? ಸ್ಮಿತಾ ನೋಡಿ, ನಿನ್ನೆ ಒಂದು ಧರ್ಮಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ಮುಂದೆ ಹೋಗಿ ಬೋಳಿಯಾರ್ ಅನ್ನೋ ಪ್ಲೇಸ್ಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಕನ್ಫ್ಯೂಷನ್ ಆಗಿರ್ತಾನೆ. ಆತನಿಗೆ 15 ನಿಮಿಷ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಆತ 2 ಪಾಯಿಂಟ್ಗಳನ್ನ ತೋರಿಸ್ತಾರೆ. ಅಲ್ಲಿ 2 ಪಾಯಿಂಟ್ಗಳಲ್ಲಿ ಕೂಡ ಉತ್ಖನನ ಮಾಡ್ತಾರೆ. ಆದ್ರೆ ಅಲ್ಲಿ ಏನೂ ಕೂಡ ಸಿಗೋದಿಲ್ಲ. ಆದ್ರೆ ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಆತ ಎಸ್ಐಟಿ ತನಿಖಾ ತಂಡವನ್ನ ಕರೆದುಕೊಂಡು ಹೋಗ್ತಾನೆ. ಆ ಎಸ್ಐಟಿ ತನಿಖಾ ತಂಡವನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಂತೆ ನೇರವಾಗಿ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಿ ನಾನು ಇಲ್ಲೇ ಹೂತಿಟ್ಟಿದ್ದು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿಡಿಯೋಗ್ರಫಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ಇವತ್ತು ಆತನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾನ್ಫಿಡೆಂಟ್ ಇತ್ತು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಆತ ಹೇಳ್ತಾನೆ ಆರಂಭದಲ್ಲೇ ಎಸ್ಐಟಿ ತನಿಖಾ ತಂಡದ ಮುಂದೆ ಕೇರಳ ಮೂಲದ ಮಹಿಳೆಯ ಶವವನ್ನ ಇದೇ ಜಾಗದಲ್ಲಿ ಹೂತಿಟ್ಟಿರೋದಾಗಿ ಆತ ಹೇಳ್ತಾನೆ. ಹಾಗಾಗಿ ಆತನ ಕಾನ್ಫಿಡೆಂಟ್ ಲೆವೆಲ್ ಅನ್ನ ನೋಡಿ ಎಸ್ಐಟಿ ತನಿಖಾ ತಂಡ ಯಾವುದೇ ರೀತಿಯಲ್ಲಿ ತಡ ಮಾಡದೆ ತಕ್ಷಣ ಉತ್ಖನನ ಕಾರ್ಯವನ್ನ ಆರಂಭ ಮಾಡುತ್ತೆ. ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಒಂದು ಕಾರ್ಯಾಚರಣೆ ನಡೆಸುತ್ತೆ. ಆದ್ರೆ ಆರಂಭದಲ್ಲಿ ಏನೋ ಒಂದ್ ಕಡೆ ಸಿಗೋದಿಲ್ಲ. ಅದಾದ ಬಳಿಕ ಇಲ್ಲ, ಖಂಡಿತವಾಗ್ಲೂ ಇಲ್ಲಿ ಇದ್ದೇ ಇದೆ, ನಾನು ಹೂತಿಟ್ಟಿದ್ದೀನಿ ಅಂತೇಳಿ ಮತ್ತೊಮ್ಮೆ ಕಾನ್ಫಿಡೆಂಟ್ ಆಗಿ ಆತ ಹೇಳ್ತಾನಂತೆ. ಆ ನಂತರ ಪೊಲೀಸರು ಅಂದ್ರೆ ಎಸ್ಐಟಿ ತನಿಖಾ ತಂಡ ಅಲ್ಲಿ ಜೆಸಿಬಿ ಸಹಾಯದೊಂದಿಗೆ 20 ಅಡಿ ಆಳ ಅಗಲ 10 ಅಡಿ ಆಳದವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆನ ಉತ್ಖನನವನ್ನ ಮಾಡಿ ನೋಡ್ತಾರೆ. ಆದ್ರೆ ಎಷ್ಟೇ ಉತ್ಖನನ ಮಾಡಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ, ಒಂದು ಚೂರು ಮೂಳೆ ಕೂಡ ಸಿಗೋದಿಲ್ಲ. ಬೆಳಗ್ಗೆ ಇದ್ದಂತ ಕಾನ್ಫಿಡೆಂಟ್ ಸಂಜೆ 6 ಗಂಟೆ ನಂತರ ಆತನಲ್ಲಿ ಇರೋದಿಲ್ಲ. ಆತನಿಗೆ ಕನ್ಫ್ಯೂಷನ್ ಆಗೋಗುತ್ತೆ. ಎಷ್ಟೋ ಕಾನ್ಫಿಡೆಂಟ್ ಇರ್ತಾನಂತೆ ಇಲ್ಲೇ ನಾನು ಹೂತಿಟ್ಟಿದ್ದೀನಿ ಅಂತೇಳಿ. ಆದ್ರೆ 20 ಅಡಿ ಅಗಲ 10 ಅಡಿ ಆಳಕ್ಕೆ ಜೆಸಿಬಿ ಸಹಾಯದಿಂದ ಉತ್ಖನನ ಮಾಡಿ ನೋಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಲಿಲ್ಲ. ಹಾಗಾಗಿ ಇವತ್ತು ಕೂಡ ಅಲ್ಲಿ ಸಿಕ್ಕಿದ್ದು ಕೇವಲ ಮಣ್ಣು ಮಾತ್ರ. ಇದೆಲ್ಲದರ ನಡುವೆ ಸ್ಮಿತಾ ನೋಡಿ, ಗಿರೀಶ್ ಮಟ್ಟಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದು ವಿಡಿಯೋವನ್ನ ಹಾಕ್ತಾರೆ. 1 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಅಂದ್ರೆ ಒಂದಷ್ಟು ಸಾಕ್ಷಿಗಳನ್ನ ನಾಶಪಡಿಸೋದಕ್ಕೆ ಅಂತ ಹೇಳಿ ಮಣ್ಣನ್ನ ಹಾಕಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ
ಹೋಗ್ತಾರೆ. ಅಂದ್ರೆ ಎಲ್ಲಿಯ ತನಕ ಹೋಗ್ತಾ ಇದೆ ಅಂತಾರೆ, 1 ವರ್ಷದ ಹಿಂದೆ ಯಾರೋ ಬಂದು ಮಣ್ಣನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನ ನಾಶಪಡಿಸುವಂತ ಕೆಲಸಗಳು ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ 10 ಅಡಿ ಆಳ ಆಗದಿದೆ. 10 ಅಡಿ ಆಳ ಅಗದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಕ್ಕಿಲ್ಲ. ಈ 10 ಅಡಿ 20 ಅಡಿ ಆಳದವರೆಗೂ ಮಣ್ಯಾರೋ ತಂದು ಹಾಕ್ತಾ ಇದ್ರೆ ನಾಗೇಂದ್ರ ಬಾಬು, ಈ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರೋ ರೀತಿಯಲ್ಲಿ 1 ವರ್ಷದ ಹಿಂದೆ ಯಾರೋ 10 ಅಡಿ 20 ಅಡಿ ಮಣ್ಣು ತಂದು ಹಾಕ್ತಾ ಇದ್ರೆ ಸ್ಥಳೀಯರು ಪ್ರಶ್ನೆ ಮಾಡೋದಿಲ್ವಾ? ಎರಡನೇದು, 1 ವರ್ಷದಿಂದ ಸಾಕ್ಷ್ಯನಾಶ ಮಾಡುವ ಪ್ರಯತ್ನ ಆಯ್ತು ಅಂತ ಇವತ್ತು ಗೊತ್ತಾಯ್ತಾ? ಎಸ್ಐಟಿ ತನಿಖೆ ಉತ್ಖನನ ಪ್ರಾರಂಭ ಆಗಿ ಇವತ್ತು 11ನೇ ದಿನ. ಇವತ್ತು ಬಂದು ಸಾಕ್ಷ್ಯನಾಶ ಅಂತಂದ್ರೆ ಅಲ್ಲಿಗೆ ಈ ಎಸ್ಐಟಿ ತನಿಖೆ ಬಗ್ಗೆನೂ ಒಂದು ಟ್ಯಾಗ್ ಲೈನ್ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಎನಿವೆ, ಥ್ಯಾಂಕ್ ಯು ಇವರೆಗಿನ ಅಪ್ಡೇಟ್ಸ್ಗಾಗಿ ನಾಗೇಂದ್ರ ಬಾಬು. ಮುಂದಿನ ಸುದ್ದಿ ಕೂಡ ಇದೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು. ಇವತ್ತೇನೆಲ್ಲ ಆಯ್ತು? ಇವತ್ತು ಬಾಹುಬಲಿ ಬೆಟ್ಟ, ರತ್ನಗಿರಿ, ಈ ಜಾಗದಲ್ಲಿ ಶವ ಹೂತಿದ್ದೇನೆ ಅಂತ ಹೇಳಿ ಈತ ಹೇಳ್ದ. ಮುಸುಕುದಾರಿ ದೂರುದಾರ. ಈತನ ಮಾತನ್ನ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ ಎಸ್ಐಟಿ ಅಧಿಕಾರಿಗಳು ಕೂಡ ಇದೆ. ಕೋರ್ಟ್ನಿಂದ ಆರ್ಡರ್ ಇದೆ. ಸರ್ಕಾರ, ಮಹಿಳಾ ಆಯೋಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮಗಳು ಹದ್ದಿನ ಕಣ್ಣಿಟ್ಟು ಎಸ್ಐಟಿ ತನಿಖೆಯನ್ನ ಗಮನಿಸ್ತಾ ಇವೆ. ಹೀಗಾಗಿ ಚಿಕ್ಕ ಅಪವಾದ ಕೂಡ, ಅಂದ್ರೆ ಮುಸುಕುದಾರಿ ಹೇಳಿದ ಕಡೆ ಮಾಡಲಿಲ್ಲ, ಮುಸುಕುದಾರಿ ತೋರಿಸಿದ ಕಡೆ ಉತ್ಖನನಕ್ಕೆ ಎಸ್ಐಟಿ ಅಧಿಕಾರಿಗಳು ಬೇಡ ಅಂದ್ರು, ಹೀಗೊಂದು ಅಪವಾದ ಬರಬಾರದು ಅನ್ನೋ ಕಾರಣಕ್ಕೇನೆ ಈತ ತೋರಿಸಿದ ಕಡೆಯಲ್ಲೆಲ್ಲ ಭೂಮಿಯನ್ನ ಅಗೆಯೋ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇವತ್ತು ಕೂಡ ನಡೆದದ್ದು ಹಾಗೇನೆ. ಇವತ್ತು ಯಾವ್ಯಾವ ಜಾಗದಲ್ಲಿ ಉತ್ಖನನ ಮಾಡಿದ್ರು, ಬೆಳಗ್ಗಿನಿಂದ ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಧರ್ಮಸ್ಥಳದ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ರತ್ನಗಿರಿ ಹಾಗೆ ಬಾಹುಬಲಿ ಬೆಟ್ಟದ ಭಾಗದಲ್ಲಿ ಆಯ್ತು, ಇದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ಬಾಹುಬಲಿ ಬೆಟ್ಟದಲ್ಲಿ ತಲೆಬುರುಡೆಗಾಗಿ ಶೋಧ. ರತ್ನಗಿರಿ ಬೆಟ್ಟದ ಮಣ್ಣಲ್ಲಿ ಅಡಗಿದೆಯಾ ಅಸ್ಥಿಪಂಜರ? ನಿನ್ನೆ ಧರ್ಮಸ್ಥಳದ ಬೋಳಿಯಾರ್ ಬಳಿ ಸಮಾಧಿ ಅಗಿಸಿದ್ದ ನಿಗೂಢ ವ್ಯಕ್ತಿ ಕೊನೆಗೂ ಏನೂ ಸಿಗದೆ ಮನೆಗೆ ಹಿಂತಿರುಗಿದ್ದ. ಪದ್ಮಲತಾ ಮನೆ ಸಮೀಪದ ಕಾಡಿನಲ್ಲಿ ತುಂಡು ಮೂಳೆ ಕೂಡ ಸಿಗದೆ ಬೇಸರದಿಂದಲೇ ವಾಪಸ್ಸಾಗಿದ್ದ. ಇವತ್ತು ಎಂದಿನಂತೆ ಬೆಳಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾಸ್ಕ್ ಮ್ಯಾನ್ನ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಕರೆದುಕೊಂಡು ಹೋದ್ರು. ತನಿಖಾಧಿಕಾರಿಗಳನ್ನ ಚೇಸ್ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಶಾಕಿಂಗ್ ಸುದ್ದಿಯೊಂದು ಬಂದಪ್ಪಳಿಸಿತ್ತು. ನೋಡಿ, ಈಗ ಬಲಬದಿಗೆ ತಿರುವು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇಟ್ಸ್ ಕನ್ಫರ್ಮ್ ಧರ್ಮಸ್ಥಳದ ಕಡೆ ಹೋಗ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಮತ್ತೊಂದು ಹೊಸ ಜಾಗವನ್ನ ಇವತ್ತು ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ, ಕಾದು ನೋಡಬೇಕಿದೆ. ನೇತ್ರಾವತಿ ಸ್ನಾನಘಟ್ಟ ದಾಟಿ ಮುಂದೆ ಸಾಗಿದ ಎಸ್ಐಟಿ ಅಧಿಕಾರಿಗಳ ಕಾರು ನೋಡುತ್ತಿದ್ದಂತೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಪ್ರವೇಶಿಸಿಬಿಡ್ತು. ಮುಖ್ಯ ದ್ವಾರದೊಳಗೆ ಹೋದ ಕಾರುಗಳು ಬಲಕ್ಕೆ ತಿರುಗಿ ಸೀದಾ ಬಾಹುಬಲಿ ಬೆಟ್ಟಕ್ಕೆ ತೆರಳಿದ್ವು. ಮುಂದೆ ಸಾಗಿದ ಜೀಪ್ಗಳು ರತ್ನಗಿರಿ ಬೆಟ್ಟದ ಬಳಿ ನಿಲ್ಲಿಸಿಬಿಟ್ವು. ಕಾರಿನಿಂದ ಕೆಳಗಿಳಿದ ಅಧಿಕಾರಿಗಳು ನಿಗೂಢ ವ್ಯಕ್ತಿ ತೋರಿಸಿದ ಜಾಗಕ್ಕೆ 16ನೇ ಸ್ಥಳವೆಂದು ಮಾರ್ಕ್ ಮಾಡಿ ಶೋಧ ಕಾರ್ಯ ಶುರು ಮಾಡಿಬಿಟ್ರು. ಪಾಯಿಂಟ್ನಲ್ಲೂ ಸಿಗಲಿಲ್ಲ ಅಸ್ಥಿಪಂಜರ. 10 ಅಡಿ ಆಳ ಬಗೆದರೂ ಸಿಗಲಿಲ್ಲ ಕಳೆಬರ. ಬಾಹುಬಲಿ ಬೆಟ್ಟದ 16ನೇ ಪಾಯಿಂಟ್ನಲ್ಲೂ ಎಸ್ಐಟಿ ಅಧಿಕಾರಿಗಳು ಹಿಟಾಚಿ ಮೂಲಕವೇ ಶೋಧ ಮಾಡಿದ್ರು. ಸುರಿಯೋ ಮಳೆಯಲ್ಲೂ ಸಮಾಧಿ ಬಗೆದ್ರು. ಆದರೆ ಅದೆಷ್ಟೇ ಅಗೆದರೂ ಕೂಡ ಒಂದೇ ಒಂದು ತುಂಡು ಮೂಳೆಯೂ ಸಿಗಲಿಲ್ಲ. ಅಸ್ಥಿಪಂಜರದ ನಿರೀಕ್ಷೆಯಲ್ಲಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಬಂಡೆಕಲ್ಲುಗಳು. ಪಾಯಿಂಟ್ನ ಪಕ್ಕದಲ್ಲೂ ಶೋಧ. ಎಲ್ಲೂ ಸಿಗಲಿಲ್ಲ ಒಂದೇ ಒಂದು ಕಳೆಬರ. ಅದ್ಯಾವಾಗ 16ನೇ ಪಾಯಿಂಟ್ನಲ್ಲಿ ಒಂದೇ ಒಂದು ಮೂಳೆ ಸಿಗ್ಲಿಲ್ವೋ ಕೂಡಲೇ ಮಾಸ್ಕ್ ಮ್ಯಾನ್ ಮತ್ತೊಂದು ಜಾಗ ಅಗೆಯುವಂತೆ ಪಟ್ಟು ಹಿಡಿದ. ಇದೂನು ಆಗಿಬಿಡ್ಲಿ ಅಂತ 16ನೇ ಪಾಯಿಂಟ್ ಪಕ್ಕದಲ್ಲೇ ಇರೋ ಮತ್ತೊಂದು ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಮಾಧಿಯನ್ನ ಬಗೆದ್ರು. ಆದ್ರೆ ಅಲ್ಲೂ ಕೂಡ ಸಿಕ್ಕಿದ್ದು ಬರೀ ಮಣ್ಣು. ಉತ್ಖನನ ಜಾಗದಲ್ಲಿ ಮಣ್ಣು ಸುರಿದಿದ್ದಾರೆ.
ಖ್ಯಾತಿ ತೆಗೆದ ಗಿರೀಶ್ ಮಟ್ಟಣ್ಣನವರ್. ಎಷ್ಟೇ ಹುಡುಕಿದ್ರೂ ಅಸ್ಥಿಪಂಜರ ಸಿಗದ ಕಾರಣಕ್ಕೋ ಏನೋ ಗೊತ್ತಿಲ್ಲ 16ನೇ ಪಾಯಿಂಟ್ನಲ್ಲಿ 15 ಅಡಿವರೆಗೂ ಮಣ್ಣು ಹಾಕಿದ್ದಾರೆ. ಇದೇ ಕಾರಣಕ್ಕೆ ಮೂಳೆ ಸಿಕ್ತಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ಆ ವ್ಯಕ್ತಿ ವಿಸಲ್ ಬ್ಲೋವರ್ ವಿ ಅನ್ನುವಂತ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ, ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು 15 ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ, ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು, ಯಾವ ಕಾಂಟ್ರಾಕ್ಟರ್ ಹಾಕಿದ್ದ, ಯಾವಾಗ ಹಾಕಿದ, ಯಾವ ಕಾರಣಕ್ಕೆ ಹಾಕಿದ, ಅನುಮತಿ ಕೊಟ್ಟಂತವ್ರು ಯಾರು, ಅದೆಲ್ಲವೂ ಕೂಡ ಕೂಲಂಕುಷವಾಗಿ ತನಿಖೆ ಆಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, 15 ಅಡಿ ಮಣ್ಣು ಹಾಕಿ ಅದರಲ್ಲಿ 8 ಅಡಿ ತೆಗೆದು ಏನು ಸಿಗಲಿಲ್ಲ ಅಂತಂದು ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ನಿಜಕ್ಕೂ ಅಪರಾಧ ನಡೆದಿದ್ಯಾ ಅಥವಾ ಸುಮ್ಮನೆ ಬುರುಡೆ ಬಿಡ್ತಿದ್ದಾರಾ ಅಂತ ಜನಸಾಮಾನ್ಯರಿಗೆ ಅನುಮಾನ ಹುಟ್ಟೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.